ನೀವು ಪ್ರಶ್ನೆ ಕೇಳಿದ್ದೀರಾ ಬಲ್ಕ್ ಡೀಲ್ಗೂ ಬ್ಲಾಕ್ ಡೀಲ್ಗೂ ಏನು ಡಿಫ್ರೆನ್ಸ್ ಅಂತ. ನೋಡಿ, ಬಲ್ಕ್ ಡೀಲ್ ಅಂದರೆ ಅದು ನಾರ್ಮಲ್ ಇನ್ವೆಸ್ಟರ್ಸ್ ಸೇಲ್ ಮಾಡೋದು, ಬೈ ಆ್ಯಂಡ್ ಸೆಲ್ ಮಾಡೋವಂಥದ್ದು. ಬಲ್ಕ್ ಡೀಲ್ ಅಂತ ಯಾವಾಗ ಕನ್ಸಿಡರ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಆ ಕಂಪ್ನಿದು 0.5% ಮಿನಿಮಮ್ ಅಷ್ಟು ಶೇರ್ಗಳ ವಹಿವಾಟು ಆಗಬೇಕು. ಅದು ನಾರ್ಮಲ್ ಟ್ರೇಡಿಂಗ್ ಅವರ್ಸಲ್ಲಿ ಆಗುತ್ತೆ ಬಲ್ಕ್ ಡೀಲ್ ಅಂದರೆ. ಇದು ನಾರ್ಮಲ್ ಇನ್ವೆಸ್ಟರ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು. ಬ್ಲಾಕ್ ಡೀಲ್ ಅಂದರೆ ಯೂಶಲಿ ಇನ್ಸ್ಟಿಟ್ಯೂಷನ್ಗಳು ಮಾಡಿರ್ತಾರೆ. ಇದಕ್ಕೆ ಸಪ್ರೇಟ್ ವಿಂಡೋ ಇದೆ. ಒಂದು ಮಾರ್ನಿಂಗ್ ಐ ಥಿಂಕ್ 8:45 to 9 o'clock ತನಕ ಒಂದು ವಿಂಡೋ ಇದೆ. ಮಧ್ಯಾಹ್ನ 2:05 2:20 ತನಕ ಒಂದು ವಿಂಡೋ ಇದೆ. ಸೊ ಈ ವಿಂಡೋದಲ್ಲಿ ಮಾತ್ರ ಆಗ್ತಾ ಇರುತ್ತೆ. ಇದು ಇನ್ಸ್ಟಿಟ್ಯೂಷನ್ಗಳು ತುಂಬ ದೊಡ್ಡ ಮೊತ್ತದಲ್ಲಿ 10 ಕೋಟಿ ವರ್ತ್ ಮೇಲೆ ಶೇರ್ಗಳನ್ನ ತೊಗೊಂಡ್ರೆ ಅದಕ್ಕೆ ಬ್ಲಾಕ್ ಡೀಲ್ ಅಂತ ಹೇಳ್ತಾರೆ. ಅದಕ್ಕೆ ರೆಗ್ಯುಲೇಟರಿ ಕನ್ಸಿಸ್ಟೆನ್ಸಿ ಇರುತ್ತೆ. ಮೊದಲೇ ಅದಕ್ಕೆ ಇನ್ಫಾರ್ಮೇಷನ್ ಮಾಡಿರಬೇಕು, ಸ್ಪೆಸಿಫಿಕ್ ವಿಂಡೋದಲ್ಲೇ ಮಾಡ್ತೀವಿ, ಇದೇ ದಿನದಲ್ಲಿ ಮಾಡ್ತೀವಿ ಅಂತ, ಇದೇ ಪ್ರೈಸಲ್ಲಿ ಮಾಡ್ತೀವಿ ಅಂತೆಲ್ಲ ಒಂದು ಬ್ಲಾಕ್ ಡೀಲಲ್ಲಿ ಇರುತ್ತೆ. ಬಲ್ಕ್ ಡೀಲಲ್ಲಿ ನಾರ್ಮಲ್ ಟ್ರೇಡಿಂಗ್ ಅವರ್ಸಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಇಷ್ಟೇ ಡಿಫ್ರೆನ್ಸ್ ಎರಡರಲ್ಲೂ. ಇದು ನಾರ್ಮಲ್ ಒಂದು ದೊಡ್ಡ ಮೊತ್ತದಲ್ಲಿ ಸ್ಟಾಕ್ಸ್ ತಗೋಬೇಕಾದ್ರೆ ಆಗುವಂಥ ಕೆಲವು ವಿಷಯ.